ಕರ್ತನಲ್ಲಿ ಪ್ರಿಯ ದೇವಚನವೇ, ಗಾಡ್ ಆಲ್ವೇಸ್ ವಾಂಟ್ಸ್ ಟ್ರಾನ್ಸ್ಫಾರ್ಮೇಶನ್ ಎಂಬುದಾಗಿ ನಾವು ಧ್ಯಾನಿಸುತ್ತಾ ಇರುವಾಗ, ಆದಿಕಾಂಡದಲ್ಲಿಯೇ ದೇವರು ಮೊದಲಿದಾಗಿ ಆತನು ಹೊಸ ಸೃಷ್ಟಿಯನ್ನು, ರೂಪಾಂತರವನ್ನು, ಟ್ರಾನ್ಸ್ಫಾರ್ಮೇಶನ್ ಅನ್ನು ಮಾಡಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಆದಿಕಾಂಡ 1ನೇ ಅಧ್ಯಾಯ 1ರಿಂದ 7ನೇ ವಚನದಲ್ಲಿ ನಾವು ನೋಡುವಾಗ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಕತ್ತಲಲ್ಲಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ದೇವರು ಸೃಷ್ಟಿ ಮಾಡಿದ ಮೇಲೆ ಸೃಷ್ಟಿಯನ್ನು ಆತನು ನೋಡಲು ಅದೇನಾಗಿದೆ ಅಂದರೆ ಕ್ರಮವಿಲ್ಲದೆ ಇತ್ತು ಎಂಬುದಾಗಿ, ಎರಡನೇದಾಗಿ ಬರಿದಾಗಿತ್ತು ಎಂಬುದಾಗಿ, ಮೂರನೇದಾಗಿ ಕತ್ತಲಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕರ್ತನ ನಾಮಕ್ಕೆ ಸ್ತೋತ್ರ. God, when he saw the earth was a formless and empty and darkness ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಸೃಷ್ಟಿಯು ಕ್ರಮವಿಲ್ಲದೆ ಇರುವುದು ಆತನಿಗೆ ಇಷ್ಟವಾಗಲಿಲ್ಲ. ಈ ಸೃಷ್ಟಿಯು ಬರಿದಾಗಿರುವುದು ಆತನಿಗೆ ಇಷ್ಟವಾಗಲಿಲ್ಲ. ಈ ಸೃಷ್ಟಿಯು ಕತ್ತಲಲ್ಲಿರುವುದು ಆತನಿಗೆ ಇಷ್ಟವಾಗಲಿಲ್ಲ. ಅದಕ್ಕಾಗಿ ದೇವರು ಏನ್ ಮಾಡಿದನೆಂದರೆ, ಕ್ರಮ ಇಲ್ಲದಿರುವಂತಹ ಈ ಭೂಮಿಯನ್ನು ಆತನು ಕ್ರಮಪಡಿಸಿದನು. ಅಲ್ಲಿ ವಾಕ್ಯ ನೋಡ್ತಾ ಇದ್ದಾವೆ, ನೀರನ್ನು ಬೇರೆ, ಭೂಮಿಯನ್ನು ಬೇರೆ, ಸಮುದ್ರವನ್ನು ಬೇರೆ, ಭೂಮಿಯನ್ನು ಬೇರೆ, ಆಕಾಶವನ್ನು ಬೇರೆ, ಈಗೋ ಸಮುದ್ರವನ್ನು ಬೇರೆ, ಆತನು ಎಲ್ಲವನ್ನು ವಿಂಗಡಿಸಿದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಯಾವಾಗ ಭೂಮಿ ಬೇರೆ, ನೀರು ಬೇರೆ ಆಯ್ತೋ, ಆಕಾಶ ಬೇರೆ, ಭೂಮಿ ಬೇರೆ ಆಯ್ತೋ, ಎಲ್ಲ ನೋಡಲಿಕ್ಕೆ ಬಹಳ ಚಂದವಾಗಿ, ಅಂದವಾಗಿ, ಆಶೀರ್ವಾದಕರವಾಗಿತ್ತು ಎಂಬುದಾಗಿ. ಅದಕ್ಕೂ ಮುಂಚೆ ಎಲ್ಲವೂ ಒಂದಾಗಿರುವಾಗ ಯಾವ ಒಳ್ಳೆ ಕಾರ್ಯಗಳು ನಡೆಯುತ್ತಾ ಇರ್ತಿದೆ. ಯಾವಾಗ ದೇವರು ನೋಡಿ ಅದನ್ನು ಕ್ರಮಪಡಿಸಲಿಕ್ಕೆ ಬಯಸಿದನೋ, ಅದೆಲ್ಲವನ್ನು ಸಪರೇಟ್ ಆಗಿ ಅದನ್ನೆಲ್ಲವನ್ನು ಬೇರೆ ಬೇರೆ ಮಾಡಿ ಈ ಸೃಷ್ಟಿಯನ್ನು ಒಂದು ಕ್ರಮಕ್ಕೆ ತಂದನೆಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಆಕಾಶವಾಗಲಿ, ಸಮುದ್ರವಾಗಲಿ, ಭೂಮಿ ಆಗಲಿ ಒಂದು ಕ್ರಮದಲ್ಲಿ ಇದೆ. ಹಾಗಾಗಿ ವರ್ಷವೂ ಆ ಒಂದು ಋತುಗಳು, ವರ್ಷವೂ ಕ್ಲೈಮೇಟ್, ವರ್ಷವೂ ಎಲ್ಲ ಕಾರ್ಯಗಳು ಕ್ರಮವಾಗಿ ನಡೀತಾ ಇದೆ. ನನ್ನ ಕರ್ತನಾದ ದೇವರು ಆತನು ಬಯಸುವುದೇನೆಂದರೆ, ನಮ್ಮ ಜೀವಿತ ಒಂದು ಕ್ರಮವಾಗಿರಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ನಮ್ಮ ಕುಟುಂಬ ಒಂದು ಕ್ರಮವಾಗಿರಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ನಮ್ಮ ಕಾರ್ಯಗಳೊಂದು ಕ್ರಮವಾಗಿರಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ದೇವರಲ್ಲಿ ಕರ್ತನಲ್ಲಿ ಪ್ರಿಯ ದೇವಚನವೇ, ಒಂದು ವೇಳೆ ನಮ್ಮ ಜೀವನದಲ್ಲಿ ಕ್ರಮ ಇಲ್ಲದ ಜೀವಿತ ಇರುವುದಾದರೆ ಇವತ್ತು ನಾವು ಕ್ರಮಪಡಿಸಿಕೊಳ್ಳೋಣ. ನಮ್ಮ ಕುಟುಂಬದ ಕ್ರಮ ಇಲ್ಲದೆ ಇರುವುದಾದರೆ ನಾವು ಕ್ರಮಪಡಿಸಿಕೊಳ್ಳೋಣ. ಒಂದು ಪ್ರಾರ್ಥನೆಯಲ್ಲಿ ಕ್ರಮ ಇಲ್ಲದಿದ್ದರೆ, ವಾಕ್ಯದಲ್ಲಿ ಕ್ರಮ ಇಲ್ಲದಿದ್ದರೆ, ಆರಾಧನೆಯಲ್ಲಿ ಕ್ರಮ ಇಲ್ಲದಿದ್ದರೆ, ಕರ್ತನ ಸಭೆಗೆ ಹೋಗುವಂಥದ್ರಲ್ಲಿ ಕ್ರಮ ಇಲ್ಲದಿದ್ದರೆ, ಕರ್ತನಿಗೆ ಕಾಣಿಕೆ ದಶಮ ಭಾಗವನ್ನು ಕೊಡುವುದರಲ್ಲಿ ಕ್ರಮ ಇಲ್ಲದಿದ್ದರೆ, ಕರ್ತನ ಸೇವೆ ಮಾಡುವುದರಲ್ಲಿ ಕ್ರಮ ಇಲ್ಲದಿದ್ದರೆ, ಇವತ್ತು ಕುಟುಂಬ ಜೀವನದಲ್ಲಿ ಕ್ರಮ ಇಲ್ಲದಿದ್ದರೆ, ಇವತ್ತು ನಮ್ಮ ಜೀವಿತಗಳನ್ನು ದೇವರಿಗೆ ಒಪ್ಪಿಸೋಣ. ದೇವರೇ, ನನ್ನ ಜೀವಿತವನ್ನು ಕ್ರಮಪಡಿಸು, ನನ್ನ ಕಾರ್ಯಗಳನ್ನು ಕ್ರಮಪಡಿಸು, ನನ್ನ ಕುಟುಂಬವನ್ನು ಕ್ರಮಪಡಿಸು. ಅವತ್ತು ಭೂಮಿ, ಆಕಾಶ, ನೀರು ಎಲ್ಲವನ್ನು ಕ್ರಮಪಡಿಸಿದ ಹಾಗೆ ನನ್ನ ಜೀವನದಲ್ಲಿ ಎಲ್ಲ ಕಾರ್ಯಗಳನ್ನು ಕ್ರಮಪಡಿಸಿ ಎಂಬುದಾಗಿ ನಾವು ಬೇಡಿಕೊಳ್ಳುವಾಗ, ದೇವಾದಿ ದೇವನು ಅಕ್ರಮವಾಗಿರುವಂತಹ ಎಲ್ಲ ಕಾರ್ಯಗಳು ನಮ್ಮ ಜೀವನದಲ್ಲಿ ಕ್ರಮಪಡಿಸಿ ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಎರಡನೇದಾಗಿ ಕರ್ತನ ಪ್ರಿಯ ದೇವಚನ ವಾಕ್ಯ ಹೇಳ್ತಾ ಇದೆ, ಬರಿದಾಗಿತ್ತು ಎಂಬುದಾಗಿ. ಯಾವಾಗ ಈ ಭೂಮಿ, ಆಕಾಶ, ಸಮುದ್ರ ಬರಿದಾಗಿತ್ತೋ, ದೇವರೇನು ಮಾಡಿದನೆಂದ್ರೆ, ಭೂಮಿ ಮೇಲೆ ಎಲ್ಲ ಗಿಡ ಮರಗಳನ್ನು, ಎಲ್ಲ ಹಣ್ಣುಗಳನ್ನು, ಎಲ್ಲ ಒಂದು ಕಾರ್ಯಗಳನ್ನು ಆತನು ಸೃಷ್ಟಿ ಮಾಡಿದನೆಂಬುದಾಗಿ. ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಆತನು ಸೃಷ್ಟಿ ಮಾಡಿದನೆಂಬುದಾಗಿ. ಸಮುದ್ರದಲ್ಲಿ, ನೀರಿನಲ್ಲಿ ಎಲ್ಲ ಜಲರಾಶಿಗಳನ್ನು ಸೃಷ್ಟಿ ಮಾಡಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸಮುದ್ರವು ಖಾಲಿಯಾಗಿತ್ತು, ಭೂಮಿಯು ಖಾಲಿಯಾಗಿತ್ತು, ಆಕಾಶವು ಖಾಲಿಯಾಗಿತ್ತು. ಆ ಸಮಯದಲ್ಲಿ ದೇವಾದಿ ದೇವನು ಆತನೇನ್ ಮಾಡ್ತಾ ಇದ್ದಾನೆ ಅಂದರೆ, ಆಕಾಶದಲ್ಲಿ ಈಗ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಆತನ ಇಟ್ಟನು. ಭೂಮಿ ಮೇಲೆ ಎಲ್ಲ ಗಿಡ, ಮರ, ಹಣ್ಣು, ಎಲ್ಲ ಒಂದು ಕಾಯಿ ಪಲ್ಯಗಳನ್ನು ಆತನು ಸೃಷ್ಟಿ ಮಾಡಿದನು. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದನು. ಮತ್ತು ಸಮುದ್ರ ಖಾಲಿಯಾಗಿರುವಾಗ ಸಮುದ್ರದಲ್ಲಿ ಕೋಟ್ಯಾನುಕೋಟಿ ಜೀವರಾಶಿಗಳನ್ನು ಆತನು ಉಂಟು ಮಾಡಿದನು. ಇವತ್ತು ಆತನುಂಟು ಮಾಡಿದಂತ ಬರಿದಾದಂತ ಈ ಸೃಷ್ಟಿಯಲ್ಲಿ ಆತನು ಎಲ್ಲವನ್ನು ತುಂಬಿಸಿದಾಗ ಮಾನವರಾಗಿರುವಂತ ನಾವು ಅವುಗಳನ್ನು ಅನುಭವಿಸಿ ಸಂತೋಷವಾಗಿದ್ದೇವೆ. ನಮ್ಮ ಜೀವಿತಗಳು ಬದುಕುತ್ತಾ ಇದ್ದಾವೆ. ನಾವು ಭೂಮಿ ಮೇಲೆ ಚೆನ್ನಾಗಿ ಊಟ ಮಾಡ್ತಾ ಇದ್ದೇವೆ, ಚೆನ್ನಾಗಿ ತಿಂತಾ ಇದ್ದೇವೆ, ನಾವು ಸುಖವಾಗಿ ಜೀವಿಸ್ತಾ ಇದ್ದೇವೆ. ಹಗಲಲ್ಲಿ ಈಗ ಸೂರ್ಯನು, ರಾತ್ರಿಯಲ್ಲಿ ಚಂದ್ರನು ನಮ್ಮ ಜೀವಿತಗಳಲ್ಲಿ ಬೆಳಕನ್ನು ಕೊಡುವ ಹಾಗೆ ಆತನು ಮಾಡಿದನು. ಎಲ್ಲ ಗಿಡ, ಮರ, ಕಾಯಿ ಪಲ್ಯಗಳು, ಎಲ್ಲ ಹಣ್ಣುಗಳು ನಮ್ಮ ಒಂದು ಅನುಭವಕ್ಕಾಗಿ ಉಂಟು ಮಾಡಿದನು. ಸಮುದ್ರದಲ್ಲಿ, ಭೂಮಿ ಮೇಲೆ ಅನೇಕ ಪ್ರಾಣಿ ಪಕ್ಷಿ, ಕ್ರಿಮಿ ಕೀಟಗಳನ್ನು, ಅನೇಕ ಜೀವ ಜಂತುಗಳನ್ನು ಆತನು ಉಂಟು ಮಾಡಿ ನಮಗಾಗಿ ಆತನು ಸೃಷ್ಟಿ ಮಾಡಿದನು. ಕರ್ತನಲ್ಲಿ ಪ್ರಿಯ ದೇವಚನವೇ, ದೇವರು ಆತನು ಯಾವಾಗಲೂ
ರೂಪಾಂತರ ಪಡಿಸಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಇಲ್ಲಿ ವಾಕ್ಯ ನಾವು ನೋಡುವಾಗ ಬರಿದಾಗಿದ್ದನ್ನೆಲ್ಲವನ್ನು ಆತನು ತುಂಬಿಸಿದನೆಂಬುದಾಗಿ, ಕೊನೆಯದಾಗಿ ನಾವು ನೋಡುವಾಗ ಈ ಒಂದು ಭೂಮಿ ಕತ್ತಲೆಯಲ್ಲಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎಲ್ಲವೂ ಡಾರ್ಕ್ನೆಸ್ ಆಗಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದು ಭೂಮಿ ಕತ್ತಲಾಗಿರುವುದು ಆತನಿಗೆ ಇಷ್ಟವಾಗಲಿಲ್ಲ. ಅದಕ್ಕಾಗಿ ದೇವರು ಏನ್ ಮಾಡಿದನೆಂದರೆ ಕತ್ತಲನ್ನೆಲ್ಲ ತೆಗೆದು ಆತನು ಬೆಳಕನ್ನು ಉಂಟು ಮಾಡಿದನೆಂಬುದಾಗಿ. ಇವತ್ತು ಭೂಮಿ ಮೇಲೆ ಹಗಲನ್ನು ಆಳಲಿಕ್ಕೆ, ರಾತ್ರಿಯನ್ನು ಆಳಲಿಕ್ಕೆ ಸೂರ್ಯ ಚಂದ್ರನನ್ನು ದೇವರು ಆತನು ಇಟ್ಟು ಈ ಭೂಮಿಯನ್ನು ಬೆಳಕಿನಲ್ಲಿ ನಡೆಸ್ತಾ ಇದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ಎಷ್ಟು ಸುಂದರವಾದ ಬೆಳಕಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ ನೋಡಿ. ನಮ್ಮ ಮನೆಯಲ್ಲಿ ಒಂದು ರೂಮಿನಲ್ಲಿ ನಾವು ಜೀವನ ಮಾಡಬೇಕಾದರೂ ಒಂದು 100 ವಾಟ್ಸ್ ಲೈಟ್ ಅನ್ನು ಹಾಕಿ ನಾವು ಜೀವನ ಮಾಡಬೇಕು. ಇಡೀ ನಮ್ಮ ಒಂದು ಮನೆಗೆ ಕರೆಂಟ್ ನಾವು ಉಪಯೋಗಿಸಿ ಲೈಟ್ಗಳನ್ನ ಹಾಕೊಳ್ಬೇಕಾದ್ರೆ ತಿಂಗಳಿಗೆ 1000-2000 ರೂಪಾಯಿಗಳನ್ನು ನಾವು ಬಿಲ್ ಕಟ್ಟಬೇಕಾದರೆ, ದೇವಾದಿ ದೇವನು ಇಡೀ ಭೂಮಿಗೆ ಆತನು ಈಗ ಸೂರ್ಯ ಚಂದ್ರ ನಕ್ಷತ್ರಗಳನ್ನಿಟ್ಟು ಈ ಭೂಮಿಗೆ ಬೆಳಕನ್ನು ಕೊಡುವಂತೆ, ಈ ಬೆಳಕಿನಲ್ಲಿರುವಂತೆ ಆತನು ಮಾಡಿದನು. ಎಂತ ಅದ್ಭುತನಾದ ದೇವರು, ಎಂತ ಮಹಿಮೆಯುಳ್ಳ ದೇವರು. ಆತನ ಸೃಷ್ಟಿ ಎಷ್ಟು ಅಪಾರವಾಗಿದೆ. ಹಾಗಾಗಿ ಇವತ್ತು ಭೂಮಿ ಮೇಲೆ ಬೆಳಕು ಆವರಿಸಿಕೊಂಡು ನಾವು ಆ ಬೆಳಕಿನಲ್ಲಿ ಜೀವನ ಮಾಡಲಿಕ್ಕೆ ದೇವಾದಿ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಕರ್ತನ ಪ್ರಿಯ ದೇವಚನವೇ, ದೇವರು ಮೊದಲನೇದಾಗಿ ನೂತನ ಸೃಷ್ಟಿ ಆದಿಕಾಂಡದಲ್ಲಿ ಪ್ರಾರಂಭ ಮಾಡಿದನು. ಆತನು ಈಗ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡಿದನು ಆ ಒಂದು ರೂಪಾಂತರವನ್ನು. ಈಗ ಭೂಮಿ, ಆಕಾಶ, ಸಮುದ್ರ ಅದು ಕ್ರಮವಿಲ್ಲದಿರುವಾಗ, ಬರಿದಾಗಿರುವಾಗ, ಕತ್ತಲೆಯಲ್ಲಿರುವಾಗ ಆತನು ಈಗ ಕ್ರಮಪಡಿಸಿದನು, ಆತನು ತುಂಬಿಸಿದನು ಮತ್ತು ಆತನು ಅದನ್ನು ಬೆಳಕಿನಲ್ಲಿ ನಡೆಸಿದನು. ಈ 3 ಕಾರ್ಯಗಳು ನಮ್ಗೆ ಏನ್ ತೋರಿಸ್ತಾ ಇದೆ ಅಂದ್ರೆ, ಕ್ರಮ ಇಲ್ಲದೆ ಇರುವಂತ ಜೀವಿತ ಅಂದ್ರೆ ರಕ್ಷಣೆ ಇಲ್ಲದೆ ಇರುವಂತ ಜೀವಿತವಾಗಿದೆ. ಕರ್ತನಾದ